ಈ ಕಾಲ್ ಸೂಪು ಮತ್ತು ಇಡ್ಲಿ ಈ ಭಾನುವಾರ ಬಂದರೆ ಸಾಕು, ಈ ಪ್ರತಿಯೊಂದು ನಾನ್ ವೆಜ್ ಹೋಟೆಲ್ಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಸೇಲ್ ಆಗ್ತಕ್ಕಂಥದ್ದು. ಸೊ ಅದರಲ್ಲೂ ಕೂಡ ಈ ಬೆಂಗಳೂರು ಸುತ್ತಮುತ್ತ, ಮಂಡ್ಯ, ಹಾಸನ್ನು, ಮೈಸೂರು, ಇನ್ನೂ ಸುತ್ತಲೂ ಬೆಂಗಳೂರು ಸುತ್ತಲೂ ಆಲ್ಮೋಸ್ಟ್ ಆಲ್ ಎಲ್ಲ ನಾನ್ ವೆಜ್ ಹೋಟೆಲ್ಗಳಲ್ಲೂ ಕೂಡ ಇವನ್ನ ಮಾಡ್ತಾರೆ. ಸೊ ಆಮೇಲೆ ಏನು ಹೇಳ್ತಾರೆ ಜನ, ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ಸರ್ ಫ್ರ್ಯಾಕ್ಚರ್ ಆಯಿತು ಅಂತ ಅಂದರೆ ಇದನ್ನು ಕಾಲು ಸೂಪನ್ನು ನಾವು ಡೈಲಿ ಕುಡಿಬೇಕು, ಅದರಿಂದ ಬೇಗ ಕೂಡ್ಕೊಳ್ಳುತ್ತೆ, ಮೂಳೆ ಕೂಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟು 1.5 ಇಂದ 2 ತಿಂಗಳು ಆ ಪೇಷಂಟಿಗೆ ಡೈಲಿ ಕಾಲು ಸೂಪನ್ನು ಕುಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಇನ್ನೊಂದು ವಿಪರ್ಯಾಸ ಏನಂತಂದರೆ, ಕೆಲವು ಡಾಕ್ಟರ್ಸು ಕೂಡ ಅಡ್ವೈಸ್ ಮಾಡ್ತಾರೆ. ಸೊ ಏನು ಹೇಳ್ತಾರೆ, ಕಾಲು ಸೂಪ್ ಕುಡೀರಿ, ನಿಮ್ಮ ಮೂಳೆ ಗಟ್ಟಿ ಆಗುತ್ತೆ, ಬೇಗ ಜಾಯಿಂಟ್ ಗಟ್ಟಿ ಆಗುತ್ತೆ, ಮೂಳೆ ಕೂಡ್ಕೊಳ್ಳುತ್ತೆ ಅಂತ ಹೇಳಿ ಇವನ್ನ ಡಾಕ್ಟರ್ಸು ಕೂಡ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಈ ಕಾಲು ಸೂಪಿನ ಒಂದು ಅವಶ್ಯಕತೆ ನಮಗಿದೆಯಾ? ಅದರಲ್ಲೂ ಕೂಡ ಫ್ರ್ಯಾಕ್ಚರ್ ಆದಾಗ ಫ್ರ್ಯಾಕ್ಚರ್ ಮುರಿದಂಥ ಮೂಳೆ ಸೇರಿಕೊಳ್ಳಿಕ್ಕೆ ಈ ಒಂದು ಕಾಲು ಸೂಪು ಹೆಲ್ಪ್ ಮಾಡುತ್ತಾ ಅಂತಕ್ಕಂಥದ್ದು ಸೊ ಒಂದು ಪ್ರಶ್ನೆ. ಆದರೆ ಇನ್ನೊಂದು ಏನಂತಂದರೆ, ಈ ಕಾಲು ಸೂಪ್ ಅಂತಕ್ಕಂಥದ್ದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾ ಅಂತಕ್ಕಂಥ ಪ್ರಶ್ನೆ. ಈ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡಬೇಡಿ, ಸಂಪೂರ್ಣವಾಗಿ ನಮ್ಮ ವಿಡಿಯೋ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ನಾವು ಹೇಳ್ತಕ್ಕಂಥದ್ದು ವೈಜ್ಞಾನಿಕ ಮಾಹಿತಿ, ಸಂಪೂರ್ಣವಾಗಿ ಒಂದು ವೈಜ್ಞಾನಿಕ ಮಾಹಿತಿ. ಹಾಗಾಗಿ ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವರು ಮಾತ್ರ ನಮ್ಮ ಒಂದು ಪೇಜನ್ನು ಫಾಲೋ ಮಾಡಿ. ಈ ಕಾಲು ಸೂಪ್ ಅಂತಂದರೆ, ಕಾಲು ಸೂಪಲ್ಲಿ ಏನಿರುತ್ತೆ ಅಂತ ನೋಡೋಣ. ಕಾಲು ಸೂಪ್ ಯಾವ ರೀತಿ ತಯಾರು ಮಾಡ್ತಾರೆ? ಸೊ ಕಾಲು ಅಂದರೆ ಇದರ ಕುರಿ ಕಾಲು ಅಥವಾ ಮೇಕೆ ಕಾಲನ್ನು, ಸೊ ಮೇಕೆ ಕಾಲು ಯೂಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ಬೇಯಿಸ್ತಾರೆ. ಯಾವ ರೀತಿ ಬೇಯಿಸ್ತಾರೆ ಅಂತಂದರೆ, ಇದಕ್ಕೆ ಎಣ್ಣೆ ಹಾಕಿ ಮಸಾಲ ಹಾಕಿ ಫಸ್ಟ್ ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆ ಹಾಕ್ಬಿಟ್ಟು ಇದನ್ನು ಕುದಿಸ್ತಾರೆ, ಚೆನ್ನಾಗಿ ಬೇಯಿಸ್ತಾರೆ. ಈಗೀಗಂತೂ ಕುಕ್ಕರಲ್ಲಿ ಒಂದು 10-12 ಶೀಟಿ ಬೇಯಿಸ್ಬಿಟ್ಟು ಎತ್ತಿಟ್ಬಿಡ್ತಾರೆ. ಬಟ್ ಆದರೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತಂದರೆ, ಇದನ್ನು ಅಟ್ಲೀಸ್ಟ್ ಒಂದು 4 ಅವರ್, ಮಿನಿಮಮ್ 4 ಅವರ್ ಇದನ್ನು ಬೇಯಿಸ್ತಾರೆ. ಈಗ ಬೇಯಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಇದರಲ್ಲಿರ್ತಕ್ಕಂಥ ಕಾಲಿನ ಮೂಳೆ ಒಳಭಾಗದಲ್ಲಿರ್ತಕ್ಕಂಥ ಒಂದು ಬೋನ್ ಮ್ಯಾರೋ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಬೋನ್ ಮ್ಯಾರೋ ಈ ಸೂಪ್ನಲ್ಲಿ ಸೇರಿಕೊಳ್ಳುತ್ತೆ. ಆ ಬೋನ್ ಮ್ಯಾರೋ ಅಂತಕ್ಕಂಥದ್ದು ನಮ್ಮ ಮೂಳೆಗೆ ಒಳ್ಳೆಯದು ಅಂತಕ್ಕಂಥದ್ದು ಹೇಳೋದು ಎಲ್ಲರೂ ಮಾತಾಡ್ತಕ್ಕಂಥದ್ದು. ಸರಿ, ಈಗ ಈ ಒಂದು ಕಾಲು ಸೂಪ್ ಇದೆ. ಈ ಒಂದು ಕಾಲು ಸೂಪ್ನಲ್ಲಿ ನೋಡಿ, ಒಂದು ಗ್ಲಾಸ್ನಷ್ಟು ನಾನು ಒಂದು ಕಾಲು ಸೂಪು ತೊಗೊಂಡಿದ್ದೀನಿ ಕುಡಿಲಿಕ್ಕೆ ಅಂತ, ಒಂದು ಕಾಲು ಸೂಪ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಒಂದು ಕಾಲು ಸೂಪ್ನಲ್ಲಿ ಒಂದು ಗ್ಲಾಸ್ ಅಂದರೆ ಒಂದು 200 ml ಅಷ್ಟು ಇರ್ತಕ್ಕಂಥ ಒಂದು ಗ್ಲಾಸ್ ಕಾಲು ಸೂಪಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, ಇದರಲ್ಲಿ 20 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಯಾವುದು ಅಂತ ನೋಡಿದರೆ ಕೊಲ್ಲಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನು. ಸಾಮಾನ್ಯವಾಗಿ ನಾವು ಹೇಳೋದು ಈ ಮೂಳೆಯಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೋಟೀನು ಕೊಲ್ಲಾಜಿನ್ ಅಂತಕ್ಕಂಥ ಪ್ರೋಟೀನು, ಅದು ಬಂದ್ಬಿಟ್ಟು 20 ಗ್ರಾಮ್ ಇರುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಏನಿರುತ್ತೆ, ಮಿನರಲ್ಸ್ ಇರುತ್ತೆ. ಯಾವ್ಯಾವ ಮಿನರಲ್ಸ್ ಇರುತ್ತೆ ಅಂತಂದರೆ, ಕ್ಯಾಲ್ಶಿಯಮ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಹಾಗೂ ಪೊಟ್ಯಾಷಿಯಮ್ ಕೂಡ ಇದರಲ್ಲಿರುತ್ತೆ. ಸೊ ಇದ್ರ ಜೊತೆಗೆ ಇಷ್ಟೇನಾ ಮುಗಿದೋಯ್ತಾ? ಇಲ್ಲ, ಇದ್ರ ಜೊತೆಗೆ ಇನ್ನೊಂದು ಅಂಶ ಇದೆ. ಏನಂತಾರೆ, ಫ್ಯಾಟ್ ಇರುತ್ತೆ. ಇದರಲ್ಲಿ ಫ್ಯಾಟ್ ಇದೆ. ಎಷ್ಟು ಫ್ಯಾಟ್ ಇದೆ ಅಂದರೆ 15 to 20 ಗ್ರಾಮ್ನಷ್ಟು ಫ್ಯಾಟ್ ಇರುತ್ತೆ. ಸರಿ ಸರ್, ನೀವು ಹೇಳಿದ್ರಿ ಕೊಲ್ಲಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ ನಮ್ಮ ಮೂಳೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನು ಯೂಸ್ ಮಾಡತಕ್ಕಂಥದ್ದು ಒಳ್ಳೆಯದ? ನಮಗೆ ಅವಶ್ಯಕತೆ ಇದೆಯಾ ಈ ಕೊಲ್ಲಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನು? ಇದರಲ್ಲಿರ್ತಕ್ಕಂಥ ಒಂದು ಕೊಲ್ಲಾಜಿನ್ ಪ್ರೋಟೀನು ನಮಗೆ ಅವಶ್ಯಕತೆ ಇದೆಯಾ? ಅದರಲ್ಲೂ ಕೂಡ ಫ್ರ್ಯಾಕ್ಚರ್ ಆದಾಗ ಅದು ಕೂಡ್ಕೊಳ್ಳಿಕ್ಕೆ ಈ ಕೊಲ್ಲಾಜಿನ್ ಪ್ರೋಟೀನನ್ನು ನಾವು ಇದ್ರ ಮುಖಾಂತರ ಸೇವಿಸಬೇಕಾ ಅಂತಕ್ಕಂಥ ಪ್ರಶ್ನೆ. ನೋಡಿ, ನಮ್ಮ ದೇಹದಲ್ಲಿ ಸಫಿಷಿಯೆಂಟ್ ಕೊಲ್ಲಾಜಿನ್ ಇದೆ. ನಾನು ಹೇಳಿದಲ್ಲ, ಆ ಒಂದು ಪ್ರೋಟೀನ್, ಇದರಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಇದೆಯಲ್ಲ, ಅದು ಸಫಿಷಿಯೆಂಟ್ ಇದೆ. ಅಂದರೆ ಪ್ರತಿದಿನ ನಮ್ಮ ದೇಹನೇ ಅದನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ. ನಾವು ಇದನ್ನು ಹೊರಗಡೆಯಿಂದ ತೊಗೊಳ್ತಕ್ಕಂಥ ಒಂದು ಅವಶ್ಯಕತೆನೇ ಇಲ್ಲ, ಪ್ರತಿದಿನ ನಮ್ಮ ದೇಹನೇ ಉತ್ಪತ್ತಿ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಈ ಫ್ರ್ಯಾಕ್ಚರ್ ಆಗಿತ್ತು ಅಂತಂದರೆ, ಆ ಫ್ರ್ಯಾಕ್ಚರ್ ಮೂಳೆ ಕೂಡ್ಕೊಳ್ಳಿಕ್ಕೆ ನಾವು ಹೊರಗಡೆಯಿಂದ ಇಂದು ಕೊಲ್ಲಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನನ್ನು ತೊಗೊಂಡು ಅದನ್ನು ಫಾಸ್ಟ್ ಮಾಡಲಿಕ್ಕೆ ಆಗಲ್ಲ. ಈಗ 4 ರಿಂದ 6 ವಾರದಲ್ಲಿ ಮೂಳೆ ಕೂಡ್ಕೊಳ್ಳುತ್ತೆ, ಮುರಿದಿರ್ತಕ್ಕಂಥ ಮೂಳೆ ಕೂಡ್ಕೊಳ್ಳುತ್ತೆ ಅಂತಂದರೆ, ನೀವೇನು ಇದನ್ನು ತೊಗೊಳ್ಳಿಲ್ಲ ಅಂದರೂ ಕೂಡ 100% ಆ ಮೂಳೆ ಕೂಡ್ಕೊಳ್ಳುತ್ತೆ. ಯಾಕಂದರೆ ನಮ್ಮ ದೇಹದಲ್ಲೇ ಹೆಚ್ಚಾಗಿ, ಅಂದರೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಕೊಲ್ಲಾಜಿನ್ ಉತ್ಪತ್ತಿ ಆಗ್ತಾ ಇರ್ತದೆ. ಸರಿ, ನಮ್ಮ ದೇಹದಲ್ಲಿ ಕೊಲ್ಲಾಜಿನ್ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂತಂದರೆ, ನಾವು ತಿಂತಕ್ಕಂಥ ಆಹಾರದಲ್ಲಿ ಉತ್ಪತ್ತಿ ಆಗುತ್ತೆ. ನಾವು ತಿಂತಕ್ಕಂಥ ಆಹಾರ ಅಂತಂದರೆ, ನಾವು ಈ ಆಹಾರದಲ್ಲಿ ಇರ್ತಕ್ಕಂಥ ಅಂಶ ಯಾವ ಅಂಶ ಅಂತಂದರೆ ಅಮೆನೋ ಆ್ಯಸಿಡ್ಸು. ಒಂದು ಗ್ಲೈಸಿನ್ ಅಂತಕ್ಕಂಥ ಒಂದು ಅಮೆನೋ ಆ್ಯಸಿಡ್, ಎರಡನೇದಾಗಿ ಪ್ರೋಲಿನ್ ಅಂತಕ್ಕಂಥ ಒಂದು ಅಮೆನೋ ಆ್ಯಸಿಡ್, ಅದರ ಜೊತೆಗೆ ವಿಟಮಿನ್ ಸಿ, ಜಿಂಕ್ ಮತ್ತು ಕಾಪರ್. ನೋಡಿ, ಈ 5 ಅಂಶಗಳು ಅಂದರೆ ಗ್ಲೈಸಿನ್ನು, ಪ್ರೋಲಿನು, ವಿಟಮಿನ್ ಸಿ, ಜಿಂಕ್ ಮತ್ತು ಕಾಪರ್, ಇಷ್ಟು ಅಂಶಗಳು ಸೇರಿ ಅದರಿಂದ ನಮಗೆ ಈ ಒಂದು ಕೊಲ್ಲಾಜಿನ್ ಅಂತಕ್ಕಂಥ ಪ್ರೋಟೀನ್ ನಮಗೆ ಸಿಗುತ್ತೆ. ಸರಿ, ಇಷ್ಟು ಅಂಶಗಳಿಗೆ 5 ಹೇಳಿದ್ನಲ್ಲ, ಇಷ್ಟು ಅಂಶಗಳು ಯಾವುದರಲ್ಲಿದ್ದಾವೆ? ನಾವು ಪ್ರತಿದಿನ ಸೇವಿಸ್ತಕ್ಕಂಥ ಆಹಾರದಲ್ಲಿ ಯಾವುದರಲ್ಲಿದೆ ಅಂತ ನೋಡೋದಾದರೆ, ನೀವು ಪ್ರತಿದಿನ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಯೂಸ್ ಮಾಡ್ತೀರಾ?
ಆ 4ರಲ್ಲೂ ಕೂಡ ಈ ಅಂಶ ಇದೆ. ಅಂದರೆ ಕೊಲಾಜಿನ್ ಉತ್ಪತ್ತಿ ಮಾಡೋಕ್ಕೆ ಏನು ಅಂಶ ಬೇಕಲ್ಲ ಅಷ್ಟು ಅಂಶಗಳು ಅನ್ನ ಮುದ್ದೆ ರೊಟ್ಟಿ ಚಪಾತಿ ತಿಂದರೂ ಕೂಡ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಬೇಳೆ ಸಾಂಬಾರಿಗೆ ಬೇಳೆ ಯೂಸ್ ಮಾಡೇ ಮಾಡ್ತೀರಾ, ಆ ಬೇಳೆನಲ್ಲೂ ಕೂಡ ಮೊಳಕೆ ಕಾಳಲ್ಲೂ ಕೂಡ ಈ ಒಂದು ಅಂಶ ಕೊಲಾಜಿನ್ ಉತ್ಪತ್ತಿ ಮಾಡ್ತಕ್ಕಂಥ ಅಂಶ ಸಿಕ್ಕೇ ಸಿಗುತ್ತೆ. ಜೊತೆಗೆ ನೋಡಿದರೆ ನೀವು ಸೀಡ್ಸ್ ಬೀಜಗಳು, ಈ ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಈ ಕುಂಬಳಕಾಯಿ ಬೀಜ ಆಗಿರ್ಬೋದು, ಫ್ಲ್ಯಾಕ್ ಸೀಡ್ಸು, ಚಿಯಾ ಸೀಡ್ಸ್ ಏನು ಯೂಸ್ ಮಾಡ್ತಿರಲ್ಲ ಅದರಲ್ಲೂ ಕೂಡ ಯಥೇಚ್ಛವಾಗಿ ಅಂಶಗಳು ಸಿಗ್ತವೆ. ಜೊತೆಗೆ ತರಕಾರಿ ಅಂತ ಬಂದಾಗ ಕ್ಯಾಬೇಜು, ಕೋಸು, ಹೂಕೋಸು, ಅದ್ರ ಜೊತೆಗೆ ಬ್ರಾಕೊಲಿನಲ್ಲೂ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ಇನ್ನು ಮಶ್ರೂಮ್ನಲ್ಲೂ ಕೂಡ ಜಾಸ್ತಿ ಇರುತ್ತೆ. ಸೊಪ್ಪು ಅಂತ ಬಂದರೆ ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಈ ಅಂಶಗಳು ಸಿಗ್ತವೆ. ಜೊತೆಗೆ ಬೆಳ್ಳುಳ್ಳಿನಲ್ಲೂ ಸಿಗುತ್ತೆ. ಮುಖ್ಯವಾಗಿ ತುಂಬ ಜಾಸ್ತಿ ಸಿಗ್ತಕ್ಕಂಥದ್ದು ನೀವೇ ಕಾಲು ಸೊಪ್ಪಲ್ಲಿ ಏನು ಹೇಳ್ತಿರಲ್ಲ ಒಂದು ಪ್ರೋಟೀನ್, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಪ್ರೋಟೀನ್ ಸಿಗ್ತಕ್ಕಂಥದ್ದು ಈ ಒಂದು ಬ್ಯಾಂಬೂ ಅಂದರೆ ಬಿದಿರು ಕಳಲೆ ಅಂತ ಏನು ಹೇಳ್ತಾರಲ್ಲ, ಆ ಬಿದಿರು ಕಳೆಯಲ್ಲಿ ಮಾಡ್ತಕ್ಕಂಥ ಒಂದು ಸಾಂಬಾರಿನಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಂದು ಪ್ರೋಟೀನು ಸಿಗುತ್ತೆ. ಇನ್ನು ಹಣ್ಣುಗಳಂತ ಬರೋದಾದರೆ ಬೆರೀಸು, ಬ್ಲೂಬೆರೀಸು, ನೆಕ್ಸ್ಟ್ ಸ್ಟ್ರಾಬೆರಿನಲ್ಲೂ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ಹಾಗೆ ಆರೆಂಜ್, ಕಿತ್ತಳೆ ಹಣ್ಣಲ್ಲೂ ಕೂಡ ನಮಗೆ ಈ ಒಂದು ಪ್ರೋಟೀನ್ ಉತ್ಪತ್ತಿ ಮಾಡ್ತಕ್ಕಂಥ ಅಮಿನೋ ಆ್ಯಸಿಡ್ಗಳು ನಮಗೆ ಸಿಗ್ತವೆ. ನೆಕ್ಸ್ಟ್ ಇನ್ನು ಡ್ರೈ ಫ್ರೂಟ್ಸ್ ಅಂತ ಹೇಳೋದಾದರೆ ಈ ಒಂದು ಆಲ್ಮಂಡು, ಜೊತೆಗೆ ಕ್ಯಾಶ್ಯೂ ಅಂದರೆ ಗೋಡಂಬಿ ಮತ್ತು ಬಾದಾಮಿನಲ್ಲೂ ಕೂಡ, ಅದರ ಜೊತೆಗೆ ವಾಲ್ನಟ್ ಮತ್ತು ಪಿಸ್ತಾದಲ್ಲೂ ಕೂಡ ಈ ಒಂದು ಪ್ರೋಟೀನನ್ನು ಉತ್ಪತ್ತಿ ಮಾಡತಕ್ಕಂಥ ಅಂಶಗಳು ಯಥೇಚ್ಛವಾಗಿ ನಮಗೆ ಸಿಗ್ತವೆ. ನೋಡಿ, ನಾವು ಪ್ರತಿದಿನ ಉಪಯೋಗಿಸ್ತಕ್ಕಂಥ ಆಹಾರನೇ ಇದೆಲ್ಲ ಬಿಡಿ, ಡ್ರೈ ಫ್ರೂಟ್ಸ್ ಬಿಟ್ಬೋಣ ಅಂತ. ಇನ್ನು ಬಿಟ್ಟಿದ್ದೇನು ಅನ್ನ ಮುದ್ದೆ ರೊಟ್ಟಿ ಚಪಾತಿ ಪ್ರತಿದಿನ ಯೂಸ್ ಮಾಡ್ತೀರಾ, ಸಾಂಬಾರಿಗೆ ಬೇಳೆ ಅಂತೂ ಪ್ರತಿದಿನ ಯೂಸ್ ಮಾಡೇ ಮಾಡ್ತೀವಿ, ಇನ್ನು ತರಕಾರಿಗಳನ್ನು ಯೂಸ್ ಮಾಡ್ತೀವಿ, ಸೊಪ್ಪನ್ನು ಯೂಸ್ ಮಾಡ್ತೀವಿ. ಅದೆಲ್ಲದರಲ್ಲೂ ಕೂಡ ಈ ಒಂದು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತಕ್ಕಂಥ ಅಂಶ ಇದ್ದೇ ಇದೆ. ಹಾಗಾಗಿ ಅದಕ್ಕೋಸ್ಕರ ಅಂದರೆ ಮೂಳೆ ಗಟ್ಟಿ, ಕೊಲಾಜಿನ್ ನಮಗೆ ಬೇಕು, ಮೂಳೆ ಗಟ್ಟಿ ಆಗಬೇಕು, ಬೋನ್ ಈ ಜಾಯಿಂಟ್ ಸ್ಟ್ರಾಂಗ್ ಆಗಬೇಕು, ಮೂಳೆ ಕೂಡ್ಕೋಬೇಕು ಅಂತ ಹೇಳಿ ಇದನ್ನು ಕುಡಿತಕ್ಕಂಥದ್ದು ತಪ್ಪು. ಯಾಕಂದರೆ ಯೂಸ್ ಆಗಲ್ಲ, ಇದು ಎಕ್ಸ್ಟ್ರಾ, ಇದು ವೇಸ್ಟ್, ಇದು ದೇಹದಿಂದ ಹೊರಗೆ ಹೋಗ್ಬಿಡುತ್ತೆ. ಯಾಕಂದರೆ ಬಾಡಿನಲ್ಲೇ ಯಥೇಚ್ಛವಾಗಿ ಉತ್ಪತ್ತಿ ಆಗ್ತಾ ಇರ್ತದೆ. ಹಾಗಾಗಿ ಫ್ರ್ಯಾಕ್ಚರ್ ಇದ್ದಂಥರು ಇದನ್ನು ಪ್ರತಿದಿನ ಕುಡಿಬೇಕು ಅಂತಕ್ಕಂಥದ್ದು ಸುಳ್ಳು. ಎರಡನೇದು ಏನಂತಂದರೆ ಇದು ಒಳ್ಳೆಯದಾ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಅಂತಕ್ಕಂಥ ಪ್ರಶ್ನೆ. ಆರೋಗ್ಯಕ್ಕೆ ಒಳ್ಳೆಯದಾ ಅಂತಕ್ಕಂಥ ಪ್ರಶ್ನೆಯಲ್ಲಿ ನೋಡಿ, ಇದು ನಾನು ಹೇಳಿದೆವು ಈ ಬೋನ್ ಏನಿದೆ ಇದರಲ್ಲಿ ಅಂತ ಹೇಳಿದೆ, ಪ್ರೋಟೀನ್ ಇದೆ ಅಂತ ಹೇಳಿದೆ, ಮಿನರಲ್ಸು ಕೂಡ ಇದೆ ಅಂತ ಹೇಳಿದೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಅಂಶ ಇದೆಲ್ಲ ನೋಡಿಲ್ಲ, ಏನದು ಫ್ಯಾಟು ಬರೀ ಇದ್ರ ಫ್ಯಾಟ್ ಅಲ್ಲ, ನೀವು ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಬೇರೆ ಯೂಸ್ ಮಾಡ್ತೀರಾ, ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತೀರಾ, ಜೊತೆಗೆ ಇದರಲ್ಲಿರ್ತಕ್ಕಂಥ ಫ್ಯಾಟು ಟೋಟಲಿ ಫ್ಯಾಟ್ ಇದರಲ್ಲಿ ಎಷ್ಟು ಸಿಗುತ್ತೆ, 1 ಗ್ಲಾಸ್ ನಮಗೆ ಒಂದು ಸೂಪನ್ನು ಕಾಲು ಸೂಪು ಕುಡಿದ್ರೆ ನಿಮಗೆ 25 ಗ್ರಾಮ್ನಷ್ಟು ಫ್ಯಾಟ್ ಸಿಗುತ್ತೆ. ತಪ್ಪೇನಿದೆ ಅಂತ ನೋಡೋದಾದರೆ ಇದು ಫ್ಯಾಟು ನಾರ್ಮಲ್ ಫ್ಯಾಟ್ ಅಲ್ಲ, ಇಟ್ಸ್ ಎ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ. ಈ ಸ್ಯಾಚುರೇಟೆಡ್ ಫ್ಯಾಟು ಏನು ತೊಂದರೆ ಮಾಡುತ್ತೆ, ಇದು ಹೋಗಿ ಬ್ಲಾಕ್ ಮಾಡುತ್ತೆ, ರಕ್ತನಾಳಗಳಲ್ಲಿ ಬ್ಲಾಕ್ ಮಾಡುತ್ತೆ. ಹಾರ್ಟ್ ಬ್ಲಾಕ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಇದು ಒಂದು ಮೇಜರ್ ಕಾರಣ ಆಗುತ್ತೆ. ಯಾವಾಗ ಪ್ರತಿದಿನ ನೀವು ಯಥೇಚ್ಛವಾಗಿ ಇದನ್ನು ಪ್ರತಿದಿನ ಯೂಸ್ ಮಾಡ್ತಾ ಬಂದರೆ ಇದರಲ್ಲಿರ್ತಕ್ಕಂಥ ಫ್ಯಾಟ್ ರಕ್ತನಾಳಗಳಲ್ಲಿ ಕೂತು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು. ಹಾಗಾಗಿ ಇದರಿಂದ ಹೆಲ್ತಿಗೆ ಬೆನಿಫಿಟ್ ಅಂತ ಕುಡಿಯೋಕೆ ಹೋಗ್ಬೇಡಿ. ಯಾವುದೇ ರೀತಿ ಒಂದು ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ ಅಂತ ಯಾವುದೂ ಇಲ್ಲ ಇದರಲ್ಲಿ. ಬಟ್ ಸರ್ ಆಗಿದ್ರೆ ಕುಡಿಬೋದು ನೀವು, ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ತಪ್ಪು ತಿಳ್ಕೊಬೇಡಿ. ಇದನ್ನು ಕುಡಿಬೋದು, ಬಟ್ ಯಾವುದಕ್ಕೆ ಕುಡಿಬೇಕು, ಟೇಸ್ಟಿಗೆ ಮಸಾಲ ಹಾಕಿರ್ತೀವಿ, ಅದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಫ್ಯಾಟ್ ಅಂಶನೂ ಕೂಡ ಸೇರಿಕೊಂಡು ಅತ್ಯಂತ ರುಚಿಕರವಾಗಿರ್ತದೆ. ರುಚಿಗೆ ಅಂತ ಕುಡಿತಕ್ಕಂಥದ್ದು ಎಷ್ಟು ಕುಡಿಬೇಕು, ಒಂದು ಲಿಮಿಟಲ್ಲಿ ಕುಡಿಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಕುಡಿಬೇಕು. ಅದ್ರ ಜೊತೆಗೆ ಅಕ್ಯಾಜ್ನಲಿ ಪ್ರತಿದಿನ ಕುಡಿತಕ್ಕಂಥದ್ದನ್ನು ಅವಾಯ್ಡ್ ಮಾಡಿ. ನೀವು ಪ್ರತಿದಿನ ಕುಡಿದ್ರೆ 100% ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಹಾರ್ಟ್ ಬ್ಲಾಕ್ಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಇದನ್ನು ಕುಡಿಬೇಡಿ ಅಂತ ಹೇಳ್ತಿಲ್ಲ, ಕುಡೀರಿ, ಅಪರೂಪಕ್ಕೆ ಒಂದು ಸಲ ಕುಡೀರಿ, ಯಾವಾಗಾದರೂ ಒಂದು ಸಲ ಕುಡೀರಿ. ಲಿಮಿಟೆಡ್ 1 ಗ್ಲಾಸ್ನಷ್ಟು ಕುಡಿದ್ರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ನಿಮಗೆ ಆಗೋದಿಲ್ಲ. ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಒಂದು ಸರಿಯಾದ ಮಾಹಿತಿ ಬೇಕು, ದಯವಿಟ್ಟು ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.